ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡಿ. ಸೊ ಆಶಿಕಾ ಮೇಡಮ್ ಮಾಡಿರೋದು ನಾನು ಕಳೆದೇ ಹೋಗ್ಬಿಟ್ಟಿದ್ದೀನಿ. ಆಶಿಕಾ ಮೇಡಮ್ ಬೇಕು ಗುರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಆಶಿಕಾ ಮೇಡಮ್ ಬೇಕು, ಯಾಕಂದರೆ ನಾನು ಅವತ್ತೇ ಹೊಡೆದಿದ್ದೆ ನಮ್ಮ ಆಶಿಕಾ ಮೇಡಮ್ ತಂಟೆಗೆಲ್ಲ ಬಂದರೆ 1 ಗಂಟೆ ಆಗಿರಲಿ 2 ಗಂಟೆ ಆಗಿರಲಿ ಕೊಡ್ತಾ ಇರ್ತೀನಿ ಶಾರ್ಟು ಅಂತ. ಆಶಿಕಾ ಮೇಡಮ್ ಬೇರೆ ಲೆವೆಲಾಗಿ ಆ್ಯಕ್ಟ್ ಮಾಡೋರೆ. ನನಗಂತೂ ತುಂಬ ಮನ್ಸರ ಆಯಿತು. ಆಶಿಕಾ ಮೇಡಮ್ಗೋಸ್ಕರ ನಾನು ಏನೋ 1 ಜನ್ರೇಷನ್ ಅಲ್ಲ 100 ಜನ್ರೇಷನ್ ಹತ್ರ ನಾನು ಆಶಿಕಾ ಮೇಡಮ್ಗೋಸ್ಕರ ಓಡಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಗತವೈಭವ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ಕನ್ನಡಿಗರು ಕೇಳ್ಕೊಳೋದಿಷ್ಟೇ, ಗತವೈಭವ ಮೂವಿನ ನೋಡಿದ್ರೆ ಕಳೆದೇ ಹೋಗ್ತೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಸಖತ್ತಾಗಿದೆ ಸರ್, ಚೆನ್ನಾಗಿದೆ. ಹಾಂ 10ಗೆ 7 ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ, ಪರ್ಫಾರ್ಮೆನ್ಸು ಚೆನ್ನಾಗಿ ಮಾಡಿದ್ದಾರೆ. ಓವರಾಲ್ ಚೆನ್ನಾಗಿದೆ. ಮ್ಯೂಸಿಕ್ ಆಗಿರಲಿ, ಕತೆ ಆಗಿರಲಿ, ಸೆಕೆಂಡ್ ಹಾಫ್ ಅಂತೂ ಸಖತ್ತಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಓಕೆ ಸರ್, ಆ್ಯಕ್ಚುಲಿ ಇದೊಂದು ಡಿಫ್ರೆಂಟ್ ಸಿನಿಮಾ. ಯಾಕಂದರೆ ಒಂದು 4 ಸಿನಿಮಾನ ಒಂದೇ ಇದರಲ್ಲಿ ನೋಡೋಂಥ ಸ್ಕ್ರಿಪ್ಟು ಸುನಿ ಸರ್ ಎಕ್ಸ್ಪ್ಲೇನ್ ಮಾಡಿದಾಗ ಈ ಸಿನಿಮಾ ಒಂದು ದೊಡ್ಡ ಟಾಸ್ಕ್ ಆಯಿತು. ಬಟ್ ಅದು ತುಂಬ ಚೆನ್ನಾಗಿ ಒಂದು ಔಟ್ಪುಟ್ ಬಂದಿದೆ. ಬಟ್ ಖುಷಿಯಾಗಿದೆ ಸರ್. ಒಂಥರ ಲಾಸ್ಟಲ್ಲಿ ಅವ್ರಿಗೂ ರಿಯಲೈಸ್ ಆಗುತ್ತೆ, ಇವ್ರಿಗೂ ರಿಯಲೈಸ್ ಆಗುತ್ತಲ್ಲ, ಅದು ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಬ್ರೋ ಮೂವಿ. ಥ್ಯಾಂಕ್ ಯು. ತುಂಬ ಒಳ್ಳೆ ಮೂವಿ. ಪ್ರೀತಿ ಬಗ್ಗೆ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ಅನಿಸ್ತಾ ಇರುತ್ತೆ ಒಂದೇ ಜನ್ಮಕ್ಕೆ ಲವ್ ಸಾಕು ಗುರು ಅಂತ. ಈ ಒಂದು ಮೂವಿಲಿ ಹೀರೋ ಹೀರೋಯಿನ್ ಪ್ರತಿ ಜನ್ಮದಲ್ಲೂ ಪ್ರೀತಿಗೋಸ್ಕರ ಫೈಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಪ್ರೀತಿನ ಯಾವುದೋ ಒಂದು ರೀಸನ್ಗೆ ಕಳ್ಕೊತಾ ಇರ್ತಾರೆ. ಅದೇನು ಅಂತ ತಿಳ್ಕೊಬೇಕು ಅಂದರೆ, ಮತ್ತು ಕೊನೆಯದಾಗಿ ಹೀರೋ ಹೀರೋಯಿನ್ ಒಂದಾಗ್ತಾರ ಇಲ್ವಾ ಅಂತ ತಿಳ್ಕೊಬೇಕು ಅಂದರೆ ಖಂಡಿತ ಹೆಸರಿಗೆ ತಕ್ಕನಾಗ ಮೂವಿ ಅಂತೂ ಚೆನ್ನಾಗಿದೆ. ಹೀರೋ ಹೀರೋಯಿನ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ನಿಯರ್ ಬೈ ಥಿಯೇಟರ್ಸಲ್ಲಿ ನೋಡಿ. ಹೆಚ್ಚಿಗೆ ನಾವೇ ಹೇಳಿದ್ರೆ ತಪ್ಪಾಗುತ್ತೆ. ಓವರಾಲ್ ಮೂವಿ ಸೂಪರ್ ಆಗಿತ್ತು. ಕ್ಲೈಮ್ಯಾಕ್ಸು ಹೇಳೋ ಆಗಿಲ್ಲ ನಾವು, ಬಟ್ ಹೀರೋ ಹೀರೋಯಿನ್ ಒಂದಾಗ್ತಾರ ಇಲ್ವಾ ಅನ್ನೋದೇ ಕ್ಲೈಮ್ಯಾಕ್ಸು. ಇದನ್ನು ತಿಳ್ಕೊಬೇಕಂದ್ರೆ ನೀವು ನಿಯರ್ ಬೈ ಥಿಯೇಟರ್ಸಲ್ಲಿ ವಾಚ್ ಮಾಡಿ. ಸಾಂಗ್ಸು ಒಂದು 2-3 ಇದೆ, ಬಟ್ ಅದರಲ್ಲಿ BGM ಮ್ಯೂಸಿಕ್ ಒಂದಿಟ್ಟಿದ್ದಾರೆ. ಅದು ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಕನೆಕ್ಟೆಡ್. ಓವರಾಲ್ ಮೂವಿಲಿ BGM ಪ್ಲೇ ಆಗುವಾಗ ಮೂವಿಗೆ ಒಂದು ಐಪ್ ಕೊಡುತ್ತೆ. ಸಖತ್ತಾಗಿತ್ತು. ಫೈಟ್ ಸೀನ್ಸು ಎಲ್ಲ ಒಂದು ಅವರು ಪ್ರತಿ ಜನ್ಮದಲ್ಲೂ ಹುಟ್ಟು ಬಂದಾಗ ಪ್ರತಿ ಸಾರಿನೂ ಫೈಟ್ ಇದೆ. ಆ್ಯಂಡ್ ಲೈಕ್ ಹೀರೋ ಸರ್ ಅಂತೂ ಸಖತ್ತಾಗಿ ಫೈಟ್ ಮಾಡಿದ್ದಾರೆ. ಎಲ್ಲೂ ಹೊಸಬ್ರು ಅಂತ ಅನಿಸಿಲ್ಲ, ಎಕ್ಸ್ಪೀರಿಯನ್ಸ್ಡ್ ಇರೋ ಥರ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ಮೂವಿ.